ಹಲೋ, ಏನು ಫೋನ್ ಮಾಡಿದ್ದು? ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ಸ್ವಲ್ಪ ಸಿಗ್ತೀಯಾ? ಈಗ ಬರೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದೇನು ವಿಷಯ ಅಂತ ಫೋನಲ್ಲೇ ಹೇಳಿ. ನೋಡು, ಫೋನಲ್ಲಿ ಹೇಳೋಕ್ಕಾಗಲ್ಲ, ಅದು ಪರ್ಸ್ನಲ್ ಆಗೇ ಮಾತಾಡಬೇಕು. ನೀ ಏನು ಮಾಡ್ತೀಯೋ ಗೊತ್ತಿಲ್ಲ, ಅರ್ಜೆಂಟಾಗಿ ಬಾ. ಒಂದು ನಿಮಿಷ ಇರಿ. ಸರಿ, ಬರ್ತೀನಿ. ಥ್ಯಾಂಕ್ ಯು. ಈ ರಂಜಿತ್ ಬೇರೆ ಇಲ್ಲೇ ಕೂತ್ಕೊಂಡಿದ್ದಾನಲ್ಲ, ನಾ ಮಾತಾಡಿದ್ದೇನಾದ್ರೂ ಕೇಳಿಸ್ಕೊಂಡ? ಕೇಳಿಸಿರಕ್ಕಿಲ್ಲ. ನಾನು ಇವಾಗ ಎಲ್ಲಿಗೆ ಹೋಗ್ತೀನಿ ಅಂತ ಕೇಳಿದ್ರೆ ಏನು ಹೇಳಿ? ರಂಜಿತ್, ಇವತ್ತು ದೇವಸ್ಥಾನದಲ್ಲಿ ಸತ್ಸಂಗ ಇದೆ, ಹೋಗಿ ಬರ್ತೀನಿ. ಅದ್ಯಾವುದು ನಿಮ್ಮ ದೇವಸ್ಥಾನ? ಆಲ್ಮೋಸ್ಟ್ ಆಲ್ ಪ್ರತಿ ದಿವಸ ಇರುತ್ತಲ್ಲ ಸತ್ಸಂಗ. ಅಲ್ಲೇ ನಿಮಗೆ ಈ ಶಾಂತಿ ನೆಮ್ಮದಿ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾರೋ, ಅಥವಾ ಇನ್ನೊಬ್ರು ಮನೆ ಹಾಳು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೋ? ಏನ್ ರಂಜಿತ್, ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದ್ರೂ ನಂಬಲ್ಲ ಅಂತಿರಲ್ಲ. ಇನ್ನೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ? ನಾನು ದೇವಸ್ಥಾನಕ್ಕೆ ಹೋಗೋದೇ ನಿಮಗೆ ಸಾಕ್ಷಿಗೋಸ್ಕರ, ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬೇಡ್ಕೊಂಡು ಬರೋದು ನಾನು. ಓ ಕರೆಕ್ಟು, ಹೌದಲ್ವಾ, ಮರ್ತೇ ಬಿಟ್ಟೆ ನೋಡಿ ನಾನು. ನಿಮಗೆ ಸಾಕ್ಷಿ ಅಂದರೆ ತುಂಬ ಮಮಕಾರ. ನೀವು ಈ ಥರ ಬಿಳಿ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೇ ನಮಗೆಲ್ಲ ಒಳ್ಳೇದಾಗೋದು ಅಲ್ಲ? ದೇವಸ್ಥಾನದಲ್ಲಿ ಕೇಳೋದು ಕೇಳ್ತೀರಾ, ನಿಮಗೂ ಒಂಚೂರು ಒಳ್ಳೆ ಬುದ್ಧಿ ಬರಲಿ ಅಂತ ಕೇಳ್ಕೊಳ್ಳಿ. ಯಾಕೆಂದರೆ ನಿಮ್ಮೊಬ್ಬರಿಗೆ ಒಳ್ಳೆ ಬುದ್ಧಿ ಬಂದರೆ ನಾವೆಲ್ಲ ತುಂಬ ಚೆನ್ನಾಗಿರ್ತೀವಿ. ಅದಕ್ಕೆ ಆ ಮಿನಿಸ್ಟ್ರಿ ಫೈಲ್ನ ಇವತ್ತೇ ಲೋಕಾಯುಕ್ತರಿಗೆ ಕೊಟ್ಬೇಡ. ನೀವೇನು ಯೋಚನೆ ಮಾಡ್ಬಿಡಿ, ಅವ್ನು ಬಂಡವಾಳ ಗೊತ್ತಾಗಬೇಕು. ಇನ್ನೊಂದು ಅರ್ಧ ಗಂಟೆಲಿ ನಾನು ಬಂದ್ಬಿಡ್ತೀನಿ. ಓಕೆ ಸರ್, ಓಕೆ ಬಾಯ್. ಆರ್ತಿ ಅವರೇ, ಹೋದ ವಾರ ಒಂದು ಇಂಪಾರ್ಟೆಂಟ್ ಫೈಲ್ನ ಎತ್ತಿಡಿ ಅಂತ ನಿಮ್ಗೆ ಕೊಟ್ಟಿದ್ದೆ, ಎಲ್ಲಿಟ್ರಿ? ಆರ್ತಿ ಅವರೇ, ಹೋದ ವಾರ ಒಂದು ಫೈಲ್ನ ಎತ್ತಿಡಿ ಅಂತ ನಿಮ್ಗೆ ಕೊಟ್ಟಿದ್ದೆ, ಎಲ್ಲಿಟ್ಟಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಹೋದ ವಾರ ಒಂದು ಫೈಲ್ನ ಎತ್ತಿಡಿ ಅಂತ ಕೊಟ್ಟಿದ್ದೆ, ಎಲ್ಲಿಟ್ಟಿದ್ದೀರಾ? ನೆನಪಿಲ್ಲ. ನೆನಪಿಲ್ಲ ಅಂದ್ರೆ ಏನರ್ಥ? ಅಷ್ಟೊಂದು ಬೇಜವಾಬ್ದಾರಿನ ನಿಮ್ಗೆ? ಇವೆಷ್ಟೇ ಕೂಗಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಫೈಲ್ ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹುಡುಕೋ ಆಸಕ್ತಿನೂ ನನಗಿಲ್ಲ. ದಯವಿಟ್ಟು ನನಗೆ ತೊಂದರೆ ಮಾಡಬೇಡಿ. ನಿಮಗೆ ಹೇಗೆ ಹೇಳಿ ನಾನು? ಒಬ್ಬ ಮಂತ್ರಿ ಅವ್ಯವಹಾರನ ಬಯಲಿಗೆಳ್ಬೇಕು ಅಂತ ರೆಡಿ ಮಾಡಿ ಇಟ್ಟಿದ್ದ ಫೈಲ್ ಅದು. ಮನೇಲಿ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಸಮಾಜದ ಅಂಕುಡೊಂಕನ್ನ ಸರಿ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ರಿಯಲಿ ಗ್ರೇಟ್. ಆರ್ತಿ ಅವರೇ, ಪ್ಲೀಸ್, ಬೇಕು ಅಂತ ನನ್ನನ್ನು ಕೆಣಕಬೇಡಿ. ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡಿ. ನೀವು ನೆಮ್ಮದಿ ಆಗಿರ್ಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ಮಗ ಮನೆ ಬಿಟ್ಟು ಹೋದ ಅಂತ ಹೀಗೆ ಶೋಕಾಚರಣೆ ಮಾಡ್ಕೊಂಡು ಕೂತಿದ್ದೀರಲ್ಲ, ನೀವು ಹೀಗೆ ಕೂತ್ರೆ ಅವ್ನು ವಾಪಸ್ ಬರಲ್ಲ. ನೆತ್ತಿಗೆ ಇರೋ ಪಿತ್ತ ಇಳಿದ ಮೇಲೆ ಅವ್ನು ಬರ್ತಾನೆ. ಅಲ್ಲಿವರೆಗೂ ನೀವು ಯೋಚನೆ ಮಾಡೋದನ್ನ ಬಿಟ್ಟು ನೀವು ನೆಮ್ಮದಿಯಾಗಿದ್ದು ಮನೆಯವರೆಗೂ ನೆಮ್ಮದಿ ಕೊಡೋದನ್ನ ಕಲೀರಿ. ದೇವ್ರೆ, ನಮ್ಮ ಆದಿನ ಇನ್ನೂ ನಾನು ಎಲ್ಲಿ ಅಂತ ಹುಡುಕ್ಲಿ ದೇವ್ರೆ. ಅವನು ಎಲ್ಲಿ ಹೋಗಿದ್ದಾನೋ ಏನೋ. ಆದಷ್ಟು ಬೇಗ ನನ್ನ ಮೊಮ್ಮಗ ನಮ್ಮ ಮನೆಗೆ ಬರೋ ಹಾಗೆ ಮಾಡುತ್ತದೆ. ನೀನೇ ದಾರಿ ತೋರಿಸ್ಬೇಕು. ಪುರೋಹಿತ್ರೆ, ನನ್ನ ಮೊಮ್ಮಗ ಆದಿತ್ಯ ಅಂತ
ಅವನು 2-3 ದಿನದಿಂದ ಕಾಣ್ತಾ ಇಲ್ಲ. ಅವನೇನಾದರೂ ಇಲ್ಲಿಗೆ ಬಂದಿದ್ನಾ? 2-3 ದಿವಸದಿಂದ ಇಲ್ಲಿ ಒಬ್ಬ ಹುಡುಗ ಓಡಾಕೊಂಡಿದ್ದ. ಅವನು ಇಲ್ಲಿ ದೇವಸ್ಥಾನದ ಪ್ರಸಾದ ತಿನ್ಕೊಂಡು ಇಲ್ಲಿ ಹೊರಗಡೆ ಮಲ್ಕೊಳ್ತಾ ಇದ್ದ. ಅವನೇನೋ ನಿಮ್ಮ ಮೊಮ್ಮಗ ನೋಡಿ. ಅವನೇ ಇದ್ದಿರ್ಬೋದು ಸ್ವಾಮಿ. ಈಗ ಅವನು ಎಲ್ಲಿದ್ದಾನೆ? ಇಲ್ಲೇ ಎಲ್ಲೋ ಹೊರಗಡೆ ಇರಬೇಕು ನೋಡಿ. ಆದಿ, ನೀನ್ ಯಾಕೆ ಬಂದೆ ಶೋಭಾ ಇಲ್ಲಿಗೆ? ಏನೋ ಆದಿ ಇದೆಲ್ಲ? ಯಾಕೋ ಇಂಥ ಪರಿಸ್ಥಿತಿ ತಂದ್ಕೊಂಡಿದ್ಯಾ ನೀನು? ನೀನು ಅದೇ ಕೇಳಿ ಕೇಳಿ ನಾನು ತಲೆ ತಿನ್ಬೇಡ. ನನ್ನ ಪಾಡಿ ನಾನು ಬಿಟ್ಬಿಡು. ಆದಿ ನಿಂತ್ಕೊಳ್ಳೋ. ಅಮ್ಮ ಆದಿ, ಅಜ್ಜಿ, ನೀನ್ ಯಾಕೆ ಅಜ್ಜಿ ನಾನು ನೋಡ್ಕೊಂಡ್ ಬರಕ್ ಹೋದೆ? ನಿನಗ್ ಯಾಕೆ ಬೇಕು ಉಸಾಬ್ರಿ ಅಲ್ಲ? ಸುಮ್ಮನೆ ಮನೇಲಿರಕ್ಕಾಗಲ್ವಾ? ನಾನು ನಿಮ್ಮ ಅಜ್ಜಿ ಕಣೋ. ನೀನು ಇಂಥ ಪರಿಸ್ಥಿತಿಯಲ್ಲಿರುವಾಗ ನಾನು ಹೇಗೋ ಮನೇಲಿ ನೆಮ್ಮದಿಯಾಗಿರ್ಲಿ. ಅದಿ, ನನ್ನ ಕಂದ ಅಲ್ಲ ನೀನು? ಬಾ ಮನೆಗೆ ಹೋಗೋಣ. ನಾನು ಬರಲ್ಲ ಅಜ್ಜಿ.